ಪ್ರೇಸ್ ದ ಲಾರ್ಡ್. ಇವತ್ತೊಂದು ಸ್ಪೆಷಲ್ ದಿವಸ ನಮ್ಮ ಎಲ್ಲ ಹೆಣ್ಮಕ್ಳಿಗೆ. ಸೊ ಹ್ಯಾಪಿ ವಿಮೆನ್ಸ್ ಡೇ. ಎಂಥ ಒಳ್ಳೆ ಸ್ಮೈಲ್ ಕೊಡ್ತಾ ಇದ್ದೀರಾ ಎಲ್ಲರೂ. ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ಎಲ್ಲರನ್ನೂ ನಿಮ್ಮನ್ನು ವೆಲ್ಕಮ್ ಮಾಡ್ತೀನಿ ಇಲ್ಲಿಗೋಸ್ಕರ. ಮಹಿಳಾ ದಿನಾಚರಣೆ, ದೇವರು ನಿಮ್ಮನ್ನ ಒಂದು ಮಹಿಳೆಯಾಗಿ ಸೃಷ್ಟಿ ಮಾಡಿರೋದೇ ಒಂದು ಅದ್ಭುತ. ನೀವೆಂಥ ಒಂದು ಅದ್ಭುತ ಅಂದರೆ ಎಲ್ಲ ಸೃಷ್ಟಿಗಳಲ್ಲಿ ಅತಿ ಅಮೂಲ್ಯರು. ಯಾಕೆಂದರೆ ಅವತ್ತು ಆದಾಮನ ಸೃಷ್ಟಿ ಮಾಡಿದಾಗ ಅವನು ತುಂಬ ಒಬ್ಬಂಟಿಗನಾಗಿ ಫೀಲ್ ಆಗ್ತಾ ಇದ್ದ. ಇಡೀ ಸೃಷ್ಟಿಯಲ್ಲಿ ಎಲ್ಲ ಅನಿಮಲ್ಸಲ್ಲೆಲ್ಲ ಪ್ರಾಣಿಗಳನ್ನ ನೋಡಿದ್ರೆ ಎಲ್ಲ ತಮ್ಮ ತಮ್ಮ ಜೋಡಿಗಳ ಜೊತೆ ಸಂತೋಷವಾಗಿತ್ತು, ಆದರೆ ಇವನು ಮಾತ್ರ ಒಬ್ಬಂಟಿಗನಾಗಿದ್ದ. ಸೊ ದೇವ್ರಿಗೆ ಗೊತ್ತಾಗಿತ್ತು ಅವನ ಒಂಟಿತನ ಏನು ಅಂತ ಹೇಳಿಬಿಟ್ಟು, ಅದಕ್ಕೋಸ್ಕರ ಅವನಿಗೆ ಸರಿಯಾಗಿರೋ ಒಬ್ಬ ಏನು ಹೇಳ್ತಾರೆ ಸಹಾಯಕಿನ ಅವತ್ತು ಸೃಷ್ಟಿ ಮಾಡಿದ್ರು ದೇವರು. ಅವತ್ತು ಅವನ ಜೊತೆಲಿ ಇರೋಕ್ಕೆ ಯಾವುದಾದ್ರೂ ಅನಿಮಲ್ಸ್ನ ಯಾರಾದರೂ ಚೂಸ್ ಮಾಡಿದ್ರೆ ಇವತ್ತೆಲ್ಲ ನಾವು ಬ್ಯೂಟಿಫುಲ್ ಆಗಿರೋ ಹೆಣ್ಮಕ್ಳು ಇಲ್ಲಿ ಇರ್ತಾ ಇರಲಿಲ್ಲ. ಯಾವುದಾದ್ರೂ ಒಂದು ಅನಿಮಲ್ಸ್ ಇರ್ತಾ ಇದ್ವು. ದೇವ್ರಿಗೆ ಸ್ತೋತ್ರ ಆಗಲಿ. ಯಾಕೆ ನಾವು ಮಹಿಳೆಯರು ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ನೀವೆಲ್ಲ ತುಂಬ ಪ್ರೀತಿ ಉಳ್ಳ ಹೃದಯವಂತವರು, ತುಂಬ ಸಹನೆ ಜಾಸ್ತಿ ಹೆಣ್ಮಕ್ಳಿಗೆ, ತುಂಬ ಕರುಣೆ ಜಾಸ್ತಿ, ಅದಕ್ಕೋಸ್ಕರ ನಂಬಿಕೆನೂ ಜಾಸ್ತಿ. ಸೊ ಹೀಗಾಗಿ ದೇವರು ಈ ದಿನವನ್ನು ವಿಶೇಷವಾಗಿ ಕೊಟ್ಟಿದ್ದಾನೆ. ಜ್ಞಾನೋಕ್ತಿಗಳು 31:25 ಹೇಳುತ್ತೆ, ಅವಳು ಬಲ ಮತ್ತು ಘನತೆಯನ್ನು ಧರಿಸಿಕೊಂಡಿದ್ದಾಳೆ, ಮುಂದಿನ ದಿನಗಳ ಬಗ್ಗೆ ಭಯಪಡುವುದಿಲ್ಲ. ಸೊ ನಮ್ಮ ಒಂದು ಸ್ಟ್ರೆಂತ್ ಏನಪ್ಪ ಅಂದರೆ ಬಲ ಮತ್ತು ಘನತೆ. ಸೊ ನಿಜವಾಗ್ಲೂ ಒಂದು ದೇವರ ಭಕ್ತಿ ಇರೋ ಹೆಣ್ಮಕ್ಳು ತಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರ್ತಾರೆ. ಅವರು ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ನಿಭಾಯಿಸ್ತಾ ಇರ್ತಾರೆ. ಒಂದು ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ ನಿಮ್ಮ ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಮನೆಯನ್ನು ಬಲಪಡಿಸ್ತಾ ಇರ್ತೀರಾ. ಸೊ ಬೈಬಲಲ್ಲಿ ಕೆಲವು ಮಹಿಳೆಯರನ್ನೆಲ್ಲ ನಾವು ನೋಡ್ತೀವಿ. ಕೆಲವು ಮಹಿಳೆಯರು ಇವತ್ತು ಒಂದು ಲೆಸನ್ನ ನಮಗೆ ಕಲಿಸ್ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಸಾರಾಳ ನೋಡಿದ್ರೆ ಅವಳು ತನ್ನ ಜೀವನವೆಲ್ಲ ನಂಬಿಕೆಯಿಂದ ಕಳೀತಾ ಇದ್ಲು. ಸೊ ಅವಳನ್ನ ನೋಡಿದ್ರೆ ಒಂದು ನಂಬಿಕೆಯನ್ನು ನಾವು ಕಲಿಬೋದು ಅವಳಿಂದ. ಲೇಯಾನ ನೋಡಿದ್ರೆ ಅವಳಿಗೆ ಜಾಸ್ತಿ ಸಹನೆ ಇತ್ತು. ಮೀರಿಯಮ್ನ ನೋಡಿದ್ರೆ ಯಾವಾಗಲೂ ಆರಾಧನೆ ಮಾಡ್ತಿರ್ತಾಳೆ. ರಾಹಾಬ್ನ ನೋಡಿದ್ರೆ ವಿಶ್ವಾಸದಿಂದ ಇರ್ತಾ ಇದ್ಲು. ರೂತ್ನ ನೋಡಿದ್ರೆ ಅವಳ ನಿಷ್ಠೆ ಇರೋದನ್ನ ನಾವು ಕಲ್ತ್ಕೊಳ್ಬೋದು. ಹನ್ನಾನ ನೋಡಿದ್ರೆ ಅವಳು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ಲು. ಅವಳ ಪ್ರಾರ್ಥನೆ ಜೀವನವನ್ನು ನಾವು ಕಲಿಬೋದು. ಎಸ್ತೇರ್ನ ನೋಡಿದ್ರೆ ಅವಳ ಧೈರ್ಯದ ಜೀವನವನ್ನು ನಾವು ಕಲಿಬೋದು. ಅಬಿಗೇಲ್ನ ನೋಡಿದ್ರೆ ಅವಳ ಜ್ಞಾನವನ್ನು ನಾವು ಕಲಿಬೋದು. ಮರಿಯಾ ಯೇಸುವಿನ ತಾಯಿನ ನೋಡಿದ್ರೆ ಅವರ ಆ ವಿನಯನ ನಾವು ಕಲಿಬೋದು. ಮಗ್ದಲದ ಮರಿಯಳಿಂದ ಅವಳ ಸಮರ್ಪಣೆಯ ಭಾವನವನ್ನು ಕಲಿಬೋದು. ಮಾರ್ತಾಳಿಂದ ಅವಳ ಸೇವಾ ಮನೋಭಾವನೆಯನ್ನು ನಾವು ನೋಡ್ಬೋದು. ಸೊ ಈ ರೀತಿ ಎಷ್ಟೋ ಜನ ಬೈಬಲಲ್ಲೂ ಕೂಡ ಸುಮಾರು ಮಹಿಳೆಯರಿದ್ದಾರೆ. ನಮಗೊಂದು ಒಳ್ಳೆ ಉದಾಹರಣೆಯನ್ನು ನಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು. ನಿಮ್ಮ ಕಣ್ಣೀರು ದೇವರಿಗೆ ಗೊತ್ತು, ನಿಮ್ಮ ಒಂಟಿ ಹೋರಾಟಗಳು ದೇವರಿಗೆ ಗೊತ್ತು. ನೀವು ಎಷ್ಟೋ ಸಲ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ಎಷ್ಟೋ ಬಾಧೆಗಳಿರುತ್ತೆ, ಅದು ದೇವ್ರಿಗೆ ಮಾತ್ರ ಗೊತ್ತು. ಸೊ ಹೀಗೆ ನಿಮ್ಮ ಪ್ರಾರ್ಥನೆಗಳನ್ನ ಖಂಡಿತ ದೇವರು ಕೇಳ್ತಾರೆ. ನಿಮ್ಮ ಪರಿಶ್ರಮವನ್ನು ಖಂಡಿತವಾಗಿ ದೇವರು ಆಶೀರ್ವಾದ ಮಾಡ್ತಾರೆ. ಸೊ ಹೀಗಾಗಿ ಬರೀ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದಾರಪ್ಪ, ಸೊ ನಮ್ಮ ಬಗ್ಗೆ ಏನೂ ಹೇಳ್ತಾ ಇಲ್ಲ, ಆ ರೀತಿ ಏನೂ ಇಲ್ಲ. ಯಾಕೆಂದರೆ ವಾಕ್ಯ ಹೇಳುತ್ತೆ, ಎಫೆಸಿಯದವರೆಗೆ 5:25, ಗಂಡಂದರೆ ಕ್ರಿಸ್ತನ ಸಭೆಯನ್ನು ಪ್ರೀತಿಸಿದ ಹಾಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ. ಸೊ ಒಬ್ಬ ಒಳ್ಳೆ ಪುರುಷನು ಮಹಿಳೆ ಜೀವನದಲ್ಲಿ ಒಂದು ಬೆನ್ನೆಲುಬು ಥರ ಕೆಲಸ ಮಾಡ್ತಾನೆ.
ಸೊ ಅವನಿಲ್ಲದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಪುರುಷ ಅವಳನ್ನ ತುಂಬ ಗೌರವಿಸ್ತಾನೆ, ಅವಳ ಕನಸುಗಳನ್ನ ಬೆಂಬಲಿಸ್ತಾನೆ, ಹಾಗೂ ಅವಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಸೊ ದೇವರ ಯೋಜನೆಯಲ್ಲಿ ಪುರುಷ ಮತ್ತು ಮಹಿಳೆಯರು ಇಬ್ಬರು ಒಬ್ರಿಗೊಬ್ಬರು ಆಶೀರ್ವಾದವಾಗಬೇಕು ಅಂತಲೇ ದೇವರು ಅವ್ರನ್ನ ಇಬ್ಬರನ್ನ ಸೃಷ್ಟಿ ಮಾಡಿದ್ದಾರೆ. ಸೊ ಆದ್ದರಿಂದ ಈ ಮಹಿಳಾ ದಿನಾಚರಣೆಯಲ್ಲಿ ನಮ್ಮೆಲ್ಲರನ್ನ ಗೌರವಿಸಿ ನಮ್ಮ ಜೀವನದಲ್ಲಿ ಬೆಂಬಲವಾಗಿ ಬಲವಾಗಿ ನಿಂತಿರುವ ಪುರುಷರಿಗೆ ನಾವು ಧನ್ಯವಾದ ಹೇಳೋಣ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ನಿಮ್ಮ ಬಲಗೈನ ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ. ಪ್ರೀತಿಯ ಪರಲೋಕದ ತಂದೆಯೇ, ಈ ಮಹಿಳಾ ದಿನದಂದು ಇಲ್ಲಿ ನೆರೆದಿರುವ ಮತ್ತು ನಮ್ಮ ಕುಟುಂಬಗಳಲ್ಲಿ ಇರುವ ಎಲ್ಲ ಮಹಿಳೆಯರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಪ್ರತಿಯೊಬ್ಬ ಮಹಿಳೆಯ ಜೀವನವನ್ನು ನೀನು ಆಶೀರ್ವದಿಸರು. ಅವರಿಗೆ ಆರೋಗ್ಯ, ಶಕ್ತಿ ಮತ್ತು ಸಮಾಧಾನವನ್ನು ಕೊಡು. ಅವರ ಕುಟುಂಬಗಳಲ್ಲಿ ಸಂತೋಷ ಮತ್ತು ಐಕ್ಯತೆ ಇರಲಿ. ಅವರ ಹೃದಯವನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ಕಷ್ಟದ ಸಮಯದಲ್ಲಿ ಅವರಿಗೆ ಧೈರ್ಯವನ್ನು ಕೊಡು. ನಿರಾಶೆಯ ಸಮಯದಲ್ಲಿ ಆಶೆಯನ್ನು ಕೊಡು. ಪ್ರಭುವೇ, ಮಹಿಳೆಯನ್ನು ಗೌರವಿಸುವ ಮತ್ತು ಬೆಂಬಲಿಸುವ ಎಲ್ಲ ಪುರುಷರನ್ನೂ ಸಹ ನೀನು ಆಶೀರ್ವದಿಸರು. ಅವರು ತಮ್ಮ ಕುಟುಂಬಗಳಿಗೆ ಪ್ರೀತಿಯ ಗಂಡಂದಿರಿಗಾಗಿ ಕಾಳಜಿಯ ತಂದೆಯಾಗಿ ರಕ್ಷಿಸುವ ಸಹೋದರರಾಗಿ ಇರಲಿ. ಪ್ರತಿ ಮನೆಯಲ್ಲೂ ಪ್ರೀತಿ, ಗೌರವ, ಐಕ್ಯತೆ ತುಂಬಿರಲಿ. ಮಹಿಳೆಯರು ಮತ್ತು ಪುರುಷರು ಇಬ್ಬರು ಸೇರಿ ನಿನ್ನ ಇಚ್ಛೆಯಂತೆ ಬದುಕುವ ಮಾರ್ಗದರ್ಶನವನ್ನು ಮಾಡು. ಅವರ ಜೀವನವು ನಿನ್ನ ಮಹಿಮೆಗೆ ಉಪಯೋಗವಾಗಲಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸೊ ಇವತ್ತು ಒಂದು ಮೆಸೇಜ್ ಕಾನ್ಸ್ಟೆಂಟ್ ಆಗಿ ಬರ್ತಾ ಇತ್ತು. ಕಂಟಿನ್ಯೂಸ್ ಆಗಿ ಎಂತ ಒಂದು ಎನ್ಫೋರ್ಸ್ಮೆಂಟ್ ಇತ್ತು ಅಂತ ಹೇಳಿದ್ರೆ, ಲಾಸ್ಟ್ ಮಂತ್ ನಿಮಗೆ ಹದ್ದಿನ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ನೆನಪಿದೆಯೋ ಇಲ್ಲ ಗೊತ್ತಿಲ್ಲ. ಹದ್ದು ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ತಪಸ್ ಕಾಲದಲ್ಲಿದ್ದೀವಿ ನಾವು. ತುಂಬ ಏನು ಹೇಳ್ತೀವಿ, ಸ್ಯಾಕ್ರಿಫೈಸ್ ಅದು ಇದು ಮಾಡ್ತೀವಿ ಅಲ್ವಾ. ತಪಸ್ ಕಾಲ ಅಂತ ಹೇಳಿದ್ರೆ ತುಂಬ ಉಪವಾಸ ಮಾಡ್ತೀವಿ. ಇವತ್ತು ಯಾವುದು ಉಪವಾಸ ಎಷ್ಟು ಇಂಪಾರ್ಟೆನ್ಸ್ ಅಂತ ನೋಡೋಣ. ಉಪವಾಸದಲ್ಲಿ ಹೊಟ್ಟೆಗೆ ಊಟ ಹಾಕದೇ ಇರೋದು ಉಪವಾಸ ಇದೆ. ಓಕೆ, ಅದರಲ್ಲಿ ಬೈಬಲ್ಬಲ್ಲಿ ಹೇಳಿತ್ತೆ ಯಾವ ರೀತಿ ಉಪವಾಸ ಮಾಡ್ಕೊಳ್ಬೇಕು. ಅದು ನೀನು ಉಪವಾಸ ಮಾಡಬೇಕಾದ್ರೆ ತಲೆಗೆ ಎಣ್ಣೆ ಇಟ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದು ನೀನೊಂದು ಕೋಣೆಗೆ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ. ಸೊ ನೀನು ಎಲ್ಲರಿಗೂ ಗೊತ್ತಾಗೋ ಥರ ಡಂಗುರ ಸಾರಿಸೋದು ಬೇಡ, ಬರೀ ನಿನ್ನ ತಂದೆಯಾದ ದೇವರಿಗೆ ಗೊತ್ತಾದರೆ ಸಾಕು ನೀನು ಪ್ರಾರ್ಥನೆ ಮಾಡ್ತಾ ಇರೋದು. ಸೊ ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ನಾಲಿಗೆಯ ಶಕ್ತಿ, ಅದಕ್ಕೆ ಜೀವ ಮತ್ತು ಮರಣದ ಶಕ್ತಿ ಇದೆ. ನಾಲಿಗೆಯ ಶಕ್ತಿ ಏನಿದೆ ಅಂತ ಹೇಳಿದ್ರೆ ಅದಕ್ಕೆ ಜೀವ ಮತ್ತು ಮರಣದ ಶಕ್ತಿ ಇದೆ. ಜ್ಞಾನೋಕ್ತಿಗಳು 18:21. ಜ್ಞಾನೋಕ್ತಿಗಳು 18:21. ನಾಲಿಗೆಯ ವಶದಲ್ಲಿ ಮರಣವೂ ಜೀವವೂ ಇದೆ. ಸೊ ಏನಪ್ಪ ಇದು ಮರಣ ಮತ್ತು ಜೀವ ಅಂತ ಹೇಳಿದ್ರೆ, ನೋಡಿ, ನಾವು ಮಾತಾಡೋ ಪ್ರತಿಯೊಂದು ಮಾತು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದರಲ್ಲಿ ಜೀವನೂ ಇದೆ, ಮರಣನೂ ಇದೆ. ಮರಣ, ನಾವು ಮಾತಾಡೋ ಎಲ್ಲ ನೆಗೆಟಿವ್ ಪದಗಳು, ಶಬ್ದಗಳು ಎಲ್ಲ. ಜೀವ, ನಾವು ಮಾತಾಡೋ ಎಲ್ಲ ಪಾಸಿಟಿವ್. ಯಾಕೆ ಅಂತ ಹೇಳಿದ್ರೆ ನಾವು ನೆಗೆಟಿವ್ ಮಾತಾಡಿ ನಾವು ಪಾಸಿಟಿವ್ ಲೈಫ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಸೋಲ್ ಬಗ್ಗೆ ಮಾತಾಡಿ ನಮ್ಮ ಜೀವನದಲ್ಲಿ ನಾವು ಜಯವನ್ನು ಹೊಂತೀವಿ ಅಂತ ಹೇಳಕ್ಕಾಗೋದಿಲ್ಲ. ನಾವು ಕೊರತೆ ಬಗ್ಗೆ ಮಾತಾಡಿ ನಮ್ಮ ಜೀವನ ಸಮೃದ್ಧಿಯಾಗಿರುತ್ತೆ ಅಂತಲೂ ಹೇಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಮರಣ ನಮ್ಮ ಮನೆಗಳನ್ನ ಒಡೆದಾಕುತ್ತೆ. ನಾವು ಮಾತಾಡೋ ಮಾತುಗಳು, ನಮ್ಮ ನಾಲಿಗೆ ನಮ್ಮ ಮನೆಯನ್ನ ಒಡೆದಾಕ್ಬಹುದು, ನಮ್ಮ ಸಂಬಂಧಗಳನ್ನೆಲ್ಲ ಮುರಿದಾಕ್ಬೋದು ನಾವು ಕೆಟ್ಟದಾಗಿ ಮಾತಾಡಬೇಕಾದ್ರೆ, ಅದನ್ನು ಬಳಸಬೇಕಾದ್ರೆ. ಆದರೆ ಅದಕ್ಕೆ
ಜನನದ ಬಗ್ಗೆ ಮಾತಾಡಬೇಕಾದ್ರೆ ಅದೇ ಆ ನಾಲಿಗೆ ಮನೆಯನ್ನ ಕಟ್ಟುತ್ತೆ, ಸಂಬಂಧಗಳನ್ನೆಲ್ಲ ಎತ್ತಿ ಎಬ್ಬರಿಸುತ್ತೆ ಅಂತ ಹೇಳ್ಬೋದು. ಸೊ ನಾಲಿಗೆ ಬಗ್ಗೆ ಒಂದು ಸ್ಮಾಲ್ ಹಿಂದೆ ಬ್ಯಾಕ್ಗ್ರೌಂಡ್ ನೋಡ್ತಾ ಇದ್ರೆ, ಇಡೀ ನಮ್ಮ ದೇಹದಲ್ಲಿ ಅದು ಒಂದು ಸಣ್ಣ ಅಂಗ ನೋಡಿ. ಅದಕ್ಕೆ ಯಾವುದೇ ಒಂದು ಮೂಳೆನೇ ಇಲ್ಲ. ಬೇರೆ ಎಲ್ಲ ಅಂಗಗಳಿಗೆ ಸಿಕ್ಕಾಪಟ್ಟೆ ಮೂಳೆಗಳೆಲ್ಲ ಜಾಸ್ತಿ ಅಲ್ವಾ, ಬೋನ್ಸ್ ಇದೆ. ಆದ್ರೆ ನಾಲಿಗೆಗೆ ಏನಿಲ್ಲ, ಮೂಳೆ ಇಲ್ಲ. ಅದಕ್ಕೆ ಎದ್ವಾ ತದ್ವಾ ಬಳಸ್ತಾ ಇರ್ತೀವಿ. ಯಾವುದೇ ಯೋಚನೆ ಇಲ್ಲದೆ ಬಳಸೋದಂದ್ರೆ ಒಂದೇ ಒಂದು ನಾಲಿಗೆ ಮಾತ್ರನೇ. ಸೊ ಹಾಗಾಗಿ ನಾಲಿಗೆಗೆ ಸಿಕ್ಕಾಪಟ್ಟೆ ಟೇಸ್ಟ್ ಬಡ್ಗಳು ಜಾಸ್ತಿ ನೋಡಿ. ಟೇಸ್ಟ್ ಬಡ್ ಅಂದರೆ 2,000ದಿಂದ ಸುಮಾರು ಒಂದು 10,000ದವರೆಗೂ ನಮ್ಮ ನಾಲಿಗೆಯಲ್ಲಿ ರುಚಿಯ ಬಡ್ಸಿದೆ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ರುಚಿ ಪ್ರತಿ ಒಂದು 15 ದಿವಸಕ್ಕೆ ಬದಲಾಗ್ತಾ ಇರುತ್ತಂತೆ. ಸೊ ಅದಕ್ಕೋಸ್ಕರನೇ ನಾವು ಕೆಲವು ಸಲ ಬೇರೆ ಬೇರೆ ಥರ ಕ್ರೇವಿಂಗ್ಸ್ ಆಗುತ್ತೆ ನಮಗೆ. ಒಂದೊಂದು ಸಲ ಜಾಸ್ತಿ ಖಾರ ತಿನ್ನಬೇಕು ಅನಿಸುತ್ತೆ, ಕೆಲವು ಸಲ ಸ್ವೀಟ್ ತಿನ್ನಬೇಕು ಅನಿಸುತ್ತೆ, ಹುಳಿ ತಿನ್ನಬೇಕು ಅನಿಸುತ್ತೆ. ಯಾಕೆ? ನಮ್ಮ ನಾಲಿಗೆಗೆ ಅವಾಗವಾಗ ಟೇಸ್ಟ್ ಬಡ್ಸು ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಪ್ರತಿಯೊಬ್ಬರ ನಾಲಿಗೆನೂ ವಿಶೇಷ. ಅದು ಸುಮಾರು ನಾವು ತೂಕ ಹಾಕಿದಾಗ 70ರಿಂದ 90 ಗ್ರಾಮ್ ಅಷ್ಟೇ ಇರುತ್ತೆ ನಾಲಿಗೆ. ಎಂಥ ಒಂದು ಸಣ್ಣ ಪಾಟು ದೇಹದಲ್ಲಿ ಅಂತ ಹೇಳಿದ್ರೆ, ಅದಕ್ಕೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಆ ನಾಲಿಗೆಗೆ ಏನಾದರೂ ಗಾಯ ಆಗಿಬಿಟ್ರೆ ಅದು ತಾನೇ ಹೀಲ್ ಆಗಿಬಿಡುತ್ತಂತೆ. ಅದೇ ನಮ್ಮ ದೇಹದಲ್ಲಿ ಏನಾದರೂ ಗಾಯ ಆದರೆ ನಾವೇನು ಮಾಡ್ತೀವಿ, ಮೆಡಿಸಿನ್ ಏನಾದರೂ ಹಚ್ಕೊಳ್ತೀವಿ ಅಲ್ವಾ. ಅದೇ ಈಗ ಏನಾದರೂ ಊಟ ಮಾಡಬೇಕಾದ್ರೆ ಸಡನ್ನಾಗಿ ನಾಲಿಗೆ ಕಚ್ಕೊಬಿಡ್ತೀವಿ ಅಂತ ತಿಳ್ಕೊಳ್ಳಿ. ಆಗೇನಾಗುತ್ತೆ, ಏನಾದರೂ ಎತ್ಕೊಂಡೋಗಿ ಮೆಡಿಸಿನ್ ಹಾಕ್ತೀರಾ ಬಾಯಿಗೆ, ಏನಾಗುತ್ತೆ? ಅದಕ್ಕೆಂಥ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ರೆ ತನಗೆ ತಾನೇ ಗುಣ ಆಗುತ್ತೆ. ಸೊ ಹಾಗಾಗಿ ದೇವರು ನಮಗೆ ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾರೆ. ಪಂಚೇಂದ್ರಿಯಗಳು ನೋಡೋದು ಕಣ್ಣು, ಕಿವಿ, ಬಾಯಿ, ಸ್ಪರ್ಶ, ಮೂಗು, ಇದೆಲ್ಲ ಪಂಚೇಂದ್ರಿಯಗಳು. ಓಕೆನಾ? ನಾನು ಮಾತಾಡ್ತಾ ಇರೋದು ಇವತ್ತು ಬಾಯಿ ಬಗ್ಗೆ, ನಾಲಿಗೆ ಬಗ್ಗೆ ಮಾತ್ರ. ಸೊ ನೋಡೋಣ, ದೇವ್ರು ಏನು ಕೊಟ್ಟಿದ್ದಾರೆ ನಾಲಿಗೆನ. ಸುಮ್ಮನೆ ಎದ್ವಾ ಬಳಸ ಕೊಟ್ಟಿದ್ದಾರಾ? ಏನೋ ಒಂದು ಉದ್ದೇಶ ಇದೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ದೇವ್ರ ನಾಲ್ಗೆನ ಕೊಟ್ಟಿರೋದು ಆಶೀರ್ವಾದ ಮಾಡಕ್ಕೆ, ಶಪ್ಸಕ್ಕಲ್ಲ. ಹೇಳಿ ಪಕ್ಕದಲ್ಲಿರೋರಿಗೆ, ನಾಲ್ಗೆ ಏನು ಕೊಟ್ಟಿರೋದು? ಆಶೀರ್ವಾದ ಮಾಡೋದಕ್ಕೆ, ಶಪ್ಸಕ್ಕಲ್ಲ. ಮತ್ತಾಯ 12:34 ಹೇಳುತ್ತೆ. ಮತ್ತಾಯ 12:34 ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಡುತ್ತದೆ. ಈ ಮಾತನ್ನ ಯೇಸು ಸ್ವಾಮಿನೇ ಹೇಳಿದ್ರು. ಏನಿರುತ್ತಂತೆ ಹೃದಯದಲ್ಲಿ? ಹೃದಯದಲ್ಲಿ ಏನಿರುತ್ತೋ ಅದು ಎಲ್ಲಿಂದ ಹೊರಡುತ್ತಂತೆ? ಎಲ್ಲಿಂದ ಹೊರಡುತ್ತೆ? ಬಾಯಿಂದ ಹೊರಡುತ್ತೆ. ಏನೇನಿರುತ್ತೆ ಹೃದಯದಲ್ಲಿ ಅಂತ ನೋಡೋಣ, ಸರಿನಾ? ಕೋಪ ಇದ್ರೆ ಏನು ಹೊರಡುತ್ತೆ ಬಾಯಿಂದ? ಕಠಿಣವಾಗಿರೋ ಮಾತುಗಳೇ ಹೊರಡುತ್ತೆ. ಕೋಪ ಇದ್ರೆ ಕಠಿಣವಾದ ಮಾತುಗಳೇ ಹೊರಡುತ್ತೆ. ಅದೇ ಹೃದಯದಲ್ಲಿ ಪ್ರೀತಿ ಇದ್ರೆ ಮೃದುವಾದ ಮಾತುಗಳು ಬರುತ್ತೆ. ಹೃದಯದಲ್ಲಿ ನಂಬಿಕೆ ಇದ್ರೆ ವಿಶ್ವಾಸದ ಮಾತುಗಳು ಬರುತ್ತೆ. ನೋಡಿ, ನೀವು ಕೆಲವು ಸಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಯಾರ ಹತ್ರ ಆದರೂ ಹೋಗಬೇಕು ಅಂತ ಯೋಚನೆ ಮಾಡಿ, ಫಸ್ಟ್ ಯೋಚನೆ ಮಾಡಿ ಯಾರ ಹತ್ರ ಹೋಗಬೇಕು. ನಿಜವಾಗ್ಲೂ ಅವ್ರು ನಿನಗೆ ಅಡ್ವೈಸ್ ಕೊಡ್ತಾರಾ, ಇಲ್ಲ ನೀನಿರೋದನ್ನ ಕನ್ಫ್ಯೂಷನ್ ಮಾಡಿಬಿಟ್ಬಿಡ್ತಾರ? ಓಕೆನಾ? ಕನ್ಫ್ಯೂಷನು ಮಾಡ್ಬೋದು, ಇನ್ನು ನಿಮಗೆ ಭಯನೂ ಹಾಕಿ ಕಳಿಸ್ಬಿಡ್ಬೋದು. ಸೊ ಯಾವಾಗಲೂ ಸರಿಯಾಗಿರೋ ವ್ಯಕ್ತಿಗಳ ಹತ್ರ ಹೋಗಿ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಹೃದಯವನ್ನು ಶುದ್ಧವಾಗಿಟ್ಕೊಳ್ಬೇಕು. ಏನಿಡಬೇಕು? ಹೃದಯವನ್ನು ಶುದ್ಧವಾಗಿಟ್ಕೊಳ್ಬೇಕು. ಈ ಕಾರಣಕ್ಕೋಸ್ಕರನೇ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾಲಿಗೆ ಬಗ್ಗೆ ಒಂದು ದೊಡ್ಡ ಲೆಕ್ಚರೇ ಕೊಡ್ತಾರೆ. ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು 4 ಎಕ್ಸಾಂಪಲ್ ಕೊಡ್ತಾರೆ ನಾಲಿಗೆ ಬಗ್ಗೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಸಣ್ಣ ಈ ನಾಲಿಗೆ ಹೇಗಂತೆ ಗೊತ್ತಾ? ಒಂದು ಸಣ್ಣ ಕಿಡಿ ಥರ. ಎಷ್ಟು ದೊಡ್ಡ ಕಾಡನಾದ್ರೂ ಒಂದು ಸಣ್ಣ ಕಿಡಿ ಏನ್ ಮಾಡುತ್ತಂತೆ? ಬೆಂಕಿ ಹಚ್ಬಿಡುತ್ತೆ. ಸೊ ಇಡೀ ನಮ್ಮ ದೇಹದಲ್ಲಿ ಸಣ್ಣ ನಾಲಿಗೆ ಎಷ್ಟೋ ಸಂಬಂಧಗಳನ್ನ ಹಾಳು ಮಾಡಿಬಿಡುತ್ತೆ. ಎಷ್ಟೋ ಸಂಬಂಧಗಳನ್ನ ಹಾಳು ಮಾಡುತ್ತೆ. ಸರಿಯಾಗಿದ್ರೆ ಕಟ್ಟಬಹುದು. ಅದೇ ಅಷ್ಟೇ ಅಲ್ಲ, ನೋಡಿ, ಇಡೀ ಕುದುರೆನ ನೋಡಿದೀವಲ್ಲ ನಾವು. ಕುದುರೆ ಜಾಸ್ತಿ ಡಿಸ್ಟ್ರಾಕ್ಷನ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ದೇಹಕ್ಕೆ ಒಂದು ಸಣ್ಣದಾಗಿರೋ ಬಾಯನ್ನ
ಬಾಯನ್ನ ಕಟ್ತಾರೆ, ಆಮೇಲೆ ಅದಕ್ಕೆ ನಿಯಂತ್ರಿಸೋ 2 ಪಟ್ಟಿನ ಸೈಡಲ್ಲಿ ಕಟ್ಟಿಬಿಡ್ತಾರೆ. ಅದರಿಂದ ಇಡೀ ಕುದುರೆ ತನ್ನ ಜೀವನವನ್ನೇನು ಇಡೀ ದೇಹನ ಬ್ಯಾಲೆನ್ಸ್ ಮಾಡುತ್ತೆ. ಅಷ್ಟೇ ಅಲ್ಲ, ಅಷ್ಟು ದೊಡ್ಡ ಹಡಗು, ಸಮುದ್ರದಲ್ಲಿ ದೊಡ್ಡ ದೊಡ್ಡ ಹಡಗುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಸಣ್ಣ ಚುಕ್ಕಾಣಿ, ಓಕೆನಾ, ಅದು ಹೋಗಿ ಇಡೀ ಹಡಗನ್ನ ಸ್ಟಾಪ್ ಮಾಡುತ್ತೆ ಅಂತ ಒಂದು ಕೆಪಾಸಿಟಿ ಇದೆ. ಸೊ ನಮ್ಮ ನಾಲಿಗೆಗೂ ಕೂಡ ಜಾಸ್ತಿ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ನಮ್ಮ ನಾಲಿಗೆ ಬಗ್ಗೆ ಇನ್ನೊಂದು ಹೇಳ್ತಾರೆ, ಒಂದೇ ನಾಲಿಗೆನಲ್ಲಿ ಸಿಹಿ ನೀರು ಉಪ್ಪು ನೀರು ಬರೋದಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡೋಣ, ನಮ್ಮ ನಾಲಿಗೆಗಳನ್ನ ನಾವು ಯಾವ ತರ ಬಳಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನಾಲಿಗೆನ ಆಶೀರ್ವಾದಕ್ಕೂ ಶಾಪಕ್ಕೂ ಬಳಸ್ತಾ ಇದ್ದೀವಾ? ಜ್ಞಾನೋಕ್ತಿಗಳು 21-23 ಹೇಳುತ್ತೆ, ತನ್ನ ಬಾಯಿ ಮತ್ತು ನಾಲಿಗೆಯನ್ನು ಕಾಯುವವನು ತನ್ನ ಆತ್ಮವನ್ನು ಕಷ್ಟಗಳಿಂದ ಕಾಯುತ್ತಾನೆ. ಏನ್ ಕಾಯ್ಬೇಕಂತೆ ನಾವು? ಏನ್ ಕಾಯ್ಬೇಕಂತೆ? ಬಾಯಿ ಮತ್ತು ನಾಲಿಗೆ ಎರಡನ್ನೂ ಕಾಯ್ಬೇಕಂತೆ. ಕಾಯ್ಕೊಂಡಿದ್ರೆ ಖಂಡಿತ ನಮಗೆ ಕಷ್ಟಗಳು ಬರಲ್ಲ. ಯಾಕೆ ಗೊತ್ತಾ? ಯಾಕೋಬ 3:9 ಹೇಳುತ್ತೆ, ಒಂದೇ ಬಾಯಿಂದ ದೇವರನ್ನು ಸ್ತುತಿಸುತ್ತೇವೆ, ಮನುಷ್ಯರನ್ನು ನಿಂದಿಸುತ್ತೇವೆ. ಯಾವ ನ್ಯಾಯ? ಯಾವ ನ್ಯಾಯ? ದೇವರು ನಮಗೆ ನಾಲಿಗೆ ಏನಕ್ಕಪ್ಪ ಕೊಟ್ಟಿರೋದು ಅಂತ ಹೇಳಿದ್ರೆ, ಪ್ರಾರ್ಥಿಸೋಕೆ. ಏನಕ್ಕೆ? ಪ್ರಾರ್ಥಿಸೋಕೆ, ಇನ್ನೊಬ್ಬರನ್ನ ಪ್ರೋತ್ಸಾಹಿಸೋಕೆ. ನಮ್ಮ ನಾಲಿಗೆಯಲ್ಲಿ ಹೊರಡೋ ಒಂದೊಂದು ಮಾತು ಏನ್ ಗೊತ್ತಾ? ಒಂದೊಂದು ಬೀಜ. ನೀವು ಏನು ಬಿತ್ತುತ್ತೀರೋ ಅದರ ಪ್ರತಿಫಲ ಕೊಯ್ತೀರ. ಏನೇ ಮಾತಾಡಿದ್ರು ಖಂಡಿತ ಅದು ನೆರವೇರುತ್ತೆ. ಮಾತಾಡಬೇಕಾದ್ರೆ ಜಾಸ್ತಿ ಕೇರ್ಫುಲ್ ಆಗಿ ಮಾತಾಡಿ. ಯಾಕೆಂದ್ರೆ ಬಾಯಲ್ಲಿ ಹೊರಟೋಗಿರೋ ಮಾತುಗಳು ಮತ್ತೆ ವಾಪಸ್ ಬರಲ್ಲ ಲೈಫಲ್ಲಿ. ನೀವು ಎಷ್ಟು ಯೋಚನೆ ಮಾಡಿದ್ರು ಹೊರಟೋಗಿರೋ ಮಾತುಗಳು ವಾಪಸ್ ಬರಲ್ಲ. ಸೊ ಪ್ರಾರ್ಥಿಸೋಕೆ, ಪ್ರೋತ್ಸಾಹಿಸೋದಕ್ಕೆ ದೇವರು ನಮಗೆ ನಾಲಿಗೆನ ಕೊಟ್ಟಿರೋದು. ನಂಬಿಕೆಯ ಬೀಜವನ್ನ ಬಿತ್ತೋದಕ್ಕೆ ಇನ್ನೊಬ್ಬರ ಹೃದಯದಲ್ಲಿ, ನಂಬಿಕೆಯ ಬೀಜನ ಬಿತ್ತೋದಕ್ಕೆ. ನೋಡಿ, ಇಲ್ಲಿ ನಮ್ಮ ತಾಯಿದೊಂದು ಎಕ್ಸಾಂಪಲ್ ನಂಗೆ ನೆನಪಾಗುತ್ತೆ. ನಿಮ್ಗಿದೆಲ್ಲ ಹೇಳ್ತಾ ಇರ್ಬೇಕಾದ್ರೆ, ನಾನು ಸಾಕ್ಷಿ ಹೇಳ್ಬೇಕಾದ್ರೆ ನಿಮ್ಗೆಲ್ಲ ಹೇಳಿದ್ದೀನಿ. ನಾವು ಅಷ್ಟೊಂದು ತುಂಬಾ ಕಡು ಬಡ ಕುಟುಂಬದಿಂದ ಬಂದವರು. ಎಂತ ಒಂದು ಬಡತನ ಅಂತ ಹೇಳಿದ್ರೆ, ದೇವರು, ನಮ್ಮ ತಾಯಿಗೆ ಜಾಸ್ತಿ ನಂಬಿಕೆ ಇತ್ತು ದೇವರಲ್ಲಿ. ಎಂತ ಒಂದು ನಂಬಿಕೆ ಅಂದ್ರೆ ಬೆಟ್ಟದಷ್ಟು. ಬೆಟ್ಟ ನಮ್ಮ ತಾಯಿನ ನೋಡಿದ್ರೆ ಒಂದು ದೊಡ್ಡ ಏನು ಒಂದು 100 ಆನೆ ಬಲ ತರ ಕಾಣಿಸ್ತಿದ್ರು. ಅಂತ ಒಂದು ನಂಬಿಕೆ. ತುಂಬಾ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡ್ಬಿಟ್ರು. ಆದ್ರೂ ನಾವು 6 ಜನ ಮಕ್ಕಳು. ಈ ಕಾಲದಲ್ಲಿ ಒಬ್ಬೊಬ್ಬರನ್ನ ಸಾಕಕ್ಕೆ ಅಪ್ಪಪ್ಪ ಉಪ್ಪಪ್ಪ ಅಂತೀವಿ ಅಲ್ವಾ? ಆ ಕಾಲದಲ್ಲಿ ಏನು ವ್ಯವಸ್ಥೆಗಳಿಲ್ಲದೆ ನಮ್ಮ ತಾಯಿ ನಮ್ಮ 6 ಜನನ ಸಾಕ್ತಾರೆ. ಎಂತ ನಂಬಿಕೆ ಅಂದ್ರೆ, ಅಂತ ಒಂದು ಸಣ್ಣ ಮನೆಯಲ್ಲಿ ಕಡು ಬಡತನ ಅಂತ ಹೇಳಿದ್ರೆ, ಊಟಕ್ಕೂ ಬಟ್ಟೆಗೂ ತುಂಬಾ ಕಷ್ಟಪಟ್ಟಿರೋ ದಿನಗಳವತ್ತು. ನನ್ನ ತಾಯಿ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ದೇವ್ರೇ ನನ್ನ ಮಕ್ಕಳು ಆಶೀರ್ವಾದ ಮಾಡು, ಅವ್ರು ನಾಳೆ ಒಳ್ಳೆ ಜೀವನ ನೋಡ್ಲಿ. ಅವ್ರು ಪದೇ ಹೇಳ್ತಾ ಇದ್ರು. ನಾವು ಕುಗ್ಗೋಗ್ಬೇಕಾಗಿರ್ಬೇಕಾದ್ರೆ ಎಲ್ಲ ಅವರು ಒಳ್ಳೆಯ ಭರವಸೆ ಮಾತುಗಳು ನಮ್ಮಲ್ಲಿ, ನಮ್ಮ ಬಗ್ಗೆ ಡೌಟ್ ಪಡ್ಬೇಕಾದ್ರೆ ಆ ನಂಬಿಕೆಯನ್ನ ತಗೊಂಡ್ ಬರ್ತಾ ಇತ್ತು. ನಮ್ಮ ತಾಯಿ ಜಾಸ್ತಿ ಓದಿರೋರಲ್ಲ, 6ನೇ ಕ್ಲಾಸ್ ಓದಿರೋರು. ಆದ್ರೆ ಅವರ ನಂಬಿಕೆ ದೇವರಲ್ಲಿ ಮಾತ್ರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವರಿಂದ ತುಂಬಾ ಥಿಂಗ್ಸ್ ಕಲ್ತಿದ್ದೇನೆ. ಸೊ ಹಾಗಾಗಿ ಅವ್ರು ಅವತ್ತು ಏನ್ ಬಿತ್ತಿದ್ರು? ನಂಬಿಕೆಯ ಬೀಜಗಳನ್ನ ಬಿತ್ತುತ್ತಾ ಹೋದ್ರು. ಎಂತ ನಂಬಿಕೆ! ಅವ್ರು ಯಾವತ್ತೂ ಕೆಟ್ಟದ್ ಮಾತಾಡ್ಲಿಲ್ಲ, ಬೇರೆಯವ್ರ ಬಗ್ಗೆ ಶಪಿಸ್ಲಿಲ್ಲ, ಕೋಪ ಮಾಡ್ಕೊಂಡ್ಲಿಲ್ಲ, ಒಳ್ಳೆ ಮಾತುಗಳನ್ನ ಮಾತಾಡ್ತಾ ಇದ್ರು. ನಾವು ಯಾವ ರೀತಿ ಬಿತ್ತುತ್ತಾ ಇದ್ದೀವಿ ಬೇರೆಯವ್ರ ಜೀವನದಲ್ಲಿ ಯೋಚನೆ ಮಾಡೋಣ. ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದೀವ? ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೀವ? ಇನ್ನೊಬ್ಬರ ಲೈಫಲ್ಲಿ ಆಶೀರ್ವಾದದ ಬೀಜಗಳನ್ನ ಬಿತ್ತಬೇಕು. ಸತ್ಯವನ್ನ ಪ್ರೀತಿಯಿಂದ ಹೇಳೋ ಅಂತವರಾಗಬೇಕು. ಸೊ ಹೇಗೆ ಈ ನಾಲಿಗೆನ ನಿಯಂತ್ರಣ ಮಾಡೋದು?
ಈ ನಾಲಿಗೆ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಪವರ್ ಇದೆ ಅಂತ ಹೇಳ್ತಾ ಇದ್ದೀನಿ. ಪವರ್, ಎನರ್ಜಿ. ಏನು ಎನರ್ಜಿ ಅಂತ ಹೇಳಿದ್ರೆ, ಒಂದು ಆಫ್ರಿಕಾದಲ್ಲಿ ಸಾಲಮನ್ ದ್ವೀಪಗಳು ಅಂತ ಇದೆಯಂತೆ. ಏನಿದೆಯಂತೆ? ಆಫ್ರಿಕಾದಲ್ಲಿ ಸಾಲಮನ್ ದ್ವೀಪ ಅಂದರೆ ಐಲ್ಯಾಂಡು. ಅಲ್ಲಿ ಕೆಲವು ಬುಡಕಟ್ಟು ಜನಾಂಗಗಳಿದಾರಂತೆ. ಬುಡಕಟ್ಟು ಜನಾಂಗ ಅಂದ್ರೆ ಏನು? ಟ್ರೈಬ್ಸ್. ವೆರಿ ಗುಡ್. ಟ್ರೈಬ್ಸ್ ಜನಗಳು ವಾಸ ಮಾಡ್ತಾ ಇದ್ದಾರಂತೆ. ಅಲ್ಲಿ ಆ ಜನಾಂಗಗಳ ಸುತ್ತಮುತ್ತಲು ಕೆಲವು ಮರಗಳಿದೆಯಂತೆ. ಆ ಮರದ ಹೆಸರು ಬಾವೋಬ್ ಮರ ಅಂತ ಹೇಳ್ತಾರೆ. ಏನು? ಬಾವೋಬಾಬ್ ಮರ ಅಂತ ಹೇಳ್ತೀವಿ. ಆ ಮರಗಳನ್ನ ಅವರು ಕೊಡ್ಲಿಯಿಂದ ಕತ್ತರಿಸಾಕೋದಿಲ್ವಂತೆ. ಇನ್ಸ್ಟೆಡ್ ಏನ್ ಮಾಡ್ತಾರಂತೆ, ಆ ಮರಗಳನ್ನ ಇಡೀ ಬುಡಕಟ್ಟು ಜನಾಂಗದವ್ರ ಹತ್ರ ಬಂದು ಬಾಯಿಗೆ ಬಂದಂಗೆ ಬೈತಾರಂತೆ. ಬೈದು ಬೈದು ಕೆಲವು ದಿನಗಳಾದ್ಮೇಲೆ ಆ ಮರ ತನಗ್ ತಾನೇ ಒಣಗೋಗಿ ಸತ್ತೋಗ್ಬಿಡುತ್ತಂತೆ. ಯೋಚನೆ ಮಾಡಿ, ನಮ್ಮ ಬಾಯಿ ಬೇರೆಯವ್ರ ಮೇಲೆ ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ. ನಮ್ಮ ನಾಲ್ಗೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಒಂದು ಮರನೇ ಬುಡ ಸಮೇತ ಒಣಗೋಗ್ಬಿಡುತ್ತೆ ಅಂತ ಶಕ್ತಿ ನಾಲಿಗೆಗೆ ಇದೆ. ಸೊ ಅದಕ್ಕೋಸ್ಕರ ಹೇಗೆ ನಿಯಂತ್ರಣ, ಯಾವ ಥರ ಕಂಟ್ರೋಲ್ ಮಾಡ್ಬೋದು? ಮಾತಾಡಕ್ಕೆ ಮೊದಲು ಯೋಚನೆ ಮಾಡಬೇಕು. ಕೋಪ ಬಂದಾಗ ಮೌನವಾಗಿರಬೇಕು. ದೇವರ ವಾಕ್ಯದಿಂದ ನಮ್ಮ ಹೃದಯ ತುಂಬಿಸ್ಕೊಳ್ಬೇಕು. ಪ್ರತಿದಿನ ದೇವರ ಸ್ತುತಿ ಮತ್ತು ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ಮಾಡಿದಾಗ ನಮ್ಮ ನಾಲಿಗೆ ಏನಾಗುತ್ತೆ? ಹತೋಟಿಗೆ ಖಂಡಿತನೂ ಬರುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಹುಡುಗ ಇದ್ನಂತೆ, ಸಿಕ್ಕಾಪಟ್ಟೆ ಕೋಪಿಷ್ಟ. ಎಷ್ಟು ಕೋಪಿಷ್ಟ ಅಂತ ಹೇಳಿದ್ರೆ, ಅವನು ಕೋಪಕ್ಕೆ ಕಂಟ್ರೋಲೇ ಇರಲಿಲ್ಲ. ಕೋಪ ಬಂದರೆ ತಾನೇ ನಮ್ಮ ಬಾಯಿ ಎದ್ವಾ ತದ್ವಾ ಮಾತಾಡ್ಬಿಡೋದು, ಕಂಟ್ರೋಲೇ ಇರಲ್ವಲ್ಲ. ಸೊ ಅಂಥ ಒಂದು ಕೋಪ ತಂದೆ ನೋಡ್ದ, ಏನು ಮಾಡೋದು ಇವನಿಗೆ, ಏನೇನು ಮಾಡೋದು? ಯಾಕೆಂದ್ರೆ ಇಡೀ ಊರವರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾಯಿದ್ರು ಅವನ ಬಗ್ಗೆ. ನಿನ್ನ ಮಗ ಆ ರೀತಿ ಮಾತಾಡ್ತಾ ಇದ್ದಾನೆ, ಈ ರೀತಿ ಮಾತಾಡ್ತಾ ಇದ್ದಾನೆ, ಏನು ಮಾಡೋದು ಅಂತ. ಸರಿ, ಅವನಿಗೊಂದು ಪಾಠ ಕಲಿಸ್ಬೇಕು ಅಂತ ಅಂದ್ಕೊಂಡ್ರು. ಅವರಪ್ಪ ಒಂದು ದಿವಸ ಒಂದು ಬ್ಯಾಗಲ್ಲಿ ಮೊಳೆಗಳನ್ನ ತೊಗೊಂಬಂದು ಕೊಟ್ಟರು ಅವನಿಗೆ. ನೇಲ್ಸ್ ಗೊತ್ತಾ? ನೇಲ್ಸ್ ತೊಗೊಂಬಂದು ಕೊಟ್ಟರು. ಆಮೇಲೆ ಅವ್ನಿಗೆ ಹೇಳಿದ್ರು, ಮಗನೇ ನಿನಗೊಂದು ಕೆಲಸ ಕೊಡ್ತೀನಿ. ನಿನಗೆ ಯಾವಾಗ ಯಾವಾಗ ಕೋಪ ಬರುತ್ತೋ, ಯಾವಾಗ ಯಾರನ್ನೇ ಏನೇನು ಮಾತಾಡಬೇಕು ಅನಿಸುತ್ತೋ, ಒಂದು ಮೊಳೆ ತಗೊಂಡೋಗಿ ಮರಕ್ಕೆ ಓಡಿ. ಅವ್ನು ಪ್ರತಿದಿನ ಕೋಪ ಬಂದಾಗೆಲ್ಲ ಆಮರ್ ಎತ್ಕೊಂಡ, ಮೊಳೆ ಎತ್ಕೊಂಡ, ಹೋಗಿ ಹೊಡೆದ ಪ್ರತಿದಿನ ತುಂಬ ಜಾಸ್ತಿ ಇತ್ತು, ಒಂದು 50. 2ನೇ ದಿನ ಸ್ವಲ್ಪ ಕಮ್ಮಿ ಆಯಿತು, 3ನೇ ದಿನ ಕಮ್ಮಿ ಆಯಿತು, 4ನೇ ದಿನ ಬರ್ತಾ ಒಂದೇನಾಯಿತು, ಕಮ್ಮಿ ಆಗೋಯ್ತು. ಆಮೇಲೆ ಅಪ್ಪ ಹತ್ರ ಬಂದಪ್ಪ, ನನಗೆ ಇವಾಗ ಕೋಪ ಕಂಟ್ರೋಲ್ ಬಂದಿದೆ ಅಂತ ಹೇಳ್ದ. ಸರಿ, ಈಗ ಹೋಗ್ಬಿಟ್ಟು ನೀನು ಹೊಡೆದಿರೋ ಮೊಳೆಗಳೆಲ್ಲ ಏನು ಮಾಡು, ತಗೊಂಡು ಬಾ. ಅವನೆಲ್ಲ ತಗೊಂಡು ಬಂದ. ಈಗ ಹೋಗಿ ಎಲ್ಲಿ ಹೊಡೆದಿದ್ಯೋ ಆ ಮೊಳೆಗಳನ್ನ ಏನಾಗಿದೆ ನೋಡು. ಅಲ್ಲಿ ಹೋಗಿ ನೋಡಿದಾಗ ಆ ಮರಕ್ಕೆ ಗಾಯವಾಗಿತ್ತು. ಸೊ ಹೀಗಾಗಿ ಅಪ್ಪ ಒಂದು ಪಾಠ ಕಲಿಸ್ಕೊಟ್ಟ. ನಾವು ಆಡೋ ಮಾತುಗಳು ನಾವು ಕ್ಷಮೆ ಕೊಟ್ಬಿಡ್ಬೋದು, ಆದರೆ ಯಾರ ಮನಸ್ಸು ಮೇಲೆ ಯಾವ ರೀತಿ ಗಾಯ ಆಗಿರುತ್ತೆ ಅದನ್ನು ಅಳ್ಸಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಕೊಲೋಸೆ 4:6 ಹೇಳುತ್ತೆ, ನಿಮ್ಮ ಮಾತು ಸದಾ ಕೃಪೆಯಿಂದ ತುಂಬಿರಲಿ, ಉಪ್ಪಿನಿಂದ ರುಚಿಯಾದಂತಿರಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಾತು ಯಾವಾಗಲೂ ಯಾವ ರೀತಿ ಇರಬೇಕಂತೆ? ಕೃಪೆಯಿಂದ ತುಂಬಿರ್ಬೇಕಂತೆ. ಸೊ ಹೀಗಾಗಿ ಯಾವಾಗಲೂ ನಾವು ಆಡೋ ಮಾತುಗಳಲ್ಲಿ ಜೀವ ತುಂಬೋಣ. ನಾವು ಮರಣದ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಯಾಕೆಂದ್ರೆ ಆದಿಕಾಂಡದಲ್ಲಿ ದೇವರು ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡಬೇಕಾದ್ರೆ ಮೊದಲನೇದಾಗಿ ಪ್ರಪಂಚದಲ್ಲಿ ಕತ್ತಲಿತ್ತು. ಕತ್ತಲೆ ನೀನು ದೂರ ಹೋಗು ಅಂತ ಹೇಳಿಲ್ಲ, ಕತ್ತಲ ಬಗ್ಗೆ ಮಾತಾಡಲಿಲ್ಲ ದೇವರು. ಏನು ಹೇಳಿದ್ರು? ದೇವರು ಬೆಳಕಾಗಿ ಅನ್ನಲು ಬೆಳಕಾಯ್ತಂತೆ. ಸೊ ನಾವು ಬೆಳಕಿನ ಮಕ್ಕಳು. ನಾವೇನು ಮಾಡ್ಬೇಕು? ಯಾವಾಗ್ಲೂ ಬೆಳಕು ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಬೇಕು. ಸೊ ಹಾಗಾಗಿ ಇವತ್ತು ನಮ್ಮ ನಾಲಿಗೆನಲ್ಲಿ ಯಾವ ರೀತಿ ಶಕ್ತಿ ಇದೆ? ನೀವು ಇನ್ನೊಂದು 5 ವರ್ಷ ನಿಮ್ಮ ಬಾಯಲ್ಲಿ ಏನು ಮಾತಾಡ್ತೀರೋ, ಇನ್ನು 5 ವರ್ಷ ನಿಮ್ಮ ಜೀವನದಲ್ಲಿ ಅದೇ ಎಲ್ಲ ನಡೆದಿರುತ್ತೆ.
ಆಡೋ ಪ್ರತಿಯೊಂದು ಮಾತಿನ ಬಗ್ಗೆ ಗಮನ ಇರಲಿ. ಇವತ್ತು ನಮ್ಮ ಜೀವನ ಈ ರೀತಿ ಏನಕ್ಕಪ್ಪ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಹಿಂದೆ ಹೋಗಿ ಯೋಚನೆ ಮಾಡಿ, ನಾನು ಏನು ಮಾತಾಡಿದ್ದೀನಿ ನನ್ನ ಜೀವನದ ಮೇಲೆ. ನಾನು ಒಳ್ಳೇದು ಮಾತಾಡಿದ್ದೇನೆ, ನಾನು ಕೆಟ್ಟದ್ದು ಮಾತಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ ದೇವರಿಗೆ. ಪಾ, ಏನಾದರೂ ನಿನಗೆ ಅಪ್ಪಿತಪ್ಪಿ ವಿರೋಧವಾಗಿ ಆಡಿರೋ ಎಲ್ಲ ಮಾತುಗಳು, ಇನ್ನೊಬ್ಬರಿಗೆ ಗಾಯಪಡಿಸಿರೋ ಈ ಮಾತುಗಳು, ನೀನೇನಕ್ಕೆ ನನ್ನನ್ನು ಸೃಷ್ಟಿ ಮಾಡಿದೀಯಾ, ಅದನ್ನು ಬಿಟ್ಟು ನಾನೇನೇ ಬೇರೆ ಏನಾದರೂ ಮಾಡ್ತಾ ಇದ್ರೆ ನನ್ನನ್ನು ಕ್ಷಮಿಸಪ್ಪ. ನನಗೆ ಒಳ್ಳೆಯ ಆತ್ಮದ ಬಲನ ಕೊಡಪ್ಪ, ನನಗೆ ಒಳ್ಳೆಯ ಶಕ್ತಿನ ತುಂಬಿಸಪ್ಪ, ನಾನು ಒಳ್ಳೆಯ ಮಾತುಗಳನ್ನೇ ಮಾತಾಡುವಂತ ಮಾಡು. ನಾನು ಬೇರೆಯವರ ಜೀವನದಲ್ಲಿ ಒಳ್ಳೆಯ ಪ್ರಾರ್ಥಿಸಲು ವಿಶ್ವಾಸದ ಮಾತುಗಳನ್ನೇ ಆಡೋದಕ್ಕೆ ನನಗೆ ಅನುಗ್ರಹ ನೀಡಪ್ಪ. ಯಾವತ್ತೂ ನಿನ್ನ ವಿರೋಧವಾಗಿ ಯಾವತ್ತೂ ನಾನು ಹೋಗದಂತೆ ಅಗಲದಂತೆ ನನ್ನನ್ನು ಕಾಪಾಡು ತಂದೆ ಅಂತ ಪ್ರಾರ್ಥಿಸೋಣ.